ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ಸೌತ್ ಆಫ್ರಿಕಾದಲ್ಲಿ ಕಾಂತಾರ ಮೂವಿ ನೋಡಕ್ಕೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ. ಫಸ್ಟ್ ಟೈಮ್ ಕನ್ನಡ ಮೂವಿ ಯಾವುದೋ ಬಂದಿರೋದು ನೋಡಕ್ ಹೋಗ್ತಾ ಇರೋದು ನಾವು. ಸೊ ಇಲ್ಲಿ ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಇರೋದು ರೂಟ್. ಸೊ ಹೋಗ್ತಾ ಇದ್ದೀವಿ. ಇದೊಂದು ಕೆಸಿನೋದಲ್ಲಿ ಇರೋದು. ಕೆಸಿನೋ ಅಲ್ಲಿ ಏನಂತಾರೆ ಥಿಯೇಟರ್ ಇರೋದು. ಸೊ ಕೆಸಿನೋ ಟೂರು ಆಗುತ್ತೆ, ಹಾಗೆ ಮೂವಿದು ರಿವ್ಯೂಸು ಎಲ್ಲ ಹೆಂಗೆ ಏನು ಇಷ್ಟ ಆಯ್ತು ಏನು ಇಷ್ಟ ಆಗಿಲ್ಲ ನೋಡೋಣ ಹೆಂಗಾಗತ್ತೆ ಅಂತ. ಸೊ ಬನ್ನಿ, ಎಲ್ಲ ಹೋಗ್ತಾ ಇದೀವಿ. ಏನ್ ಮಾಡ್ತಾ ಇದ್ದೀಯ? ಏನಿಲ್ಲ. ಸೊ ಇಲ್ಲಿ ನಮ್ಮ ಯಜಮಾನರು ಡ್ರೈವರ್ ಸೀಟಲ್ಲಿ. ಸೊ ಅವ್ರು ಓಡಿಸ್ತಾ ಇದ್ದಾರೆ. ಅವ್ರೇನು ಮಾತಾಡೋಕ್ಕೂ ಆಗಲ್ಲ, ಆ ಕಡೆಗೆ ನೋಡಕ್ಕೂ ಆಗಲ್ಲ, ಸಾರಿ. ಸೊ ಎಸ್, ಕೆಸಿನ ಒಳಗಡೆ ವ್ಲಾಗ್ ಮಾಡಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ವಿಡಿಯೋಸ್ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ತೆಕ್ಕೋಬಹುದು ಅನ್ಕೋತೀನಿ. ಬಟ್ ನೋಡೋಣ, ಬಿಟ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆಗೆ ಬಂದ್ಮೇಲೆ ಇಲ್ಲ ರೋಡಲ್ಲಿ ಹೀಗೆ ಕಾರಲ್ಲಿ ಹೋಗ್ತಾ ರಿವ್ಯೂ ಏನು ಹೇಗೆ ಇಷ್ಟ ಆಯ್ತಾ ಹೇಗೆ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಕನ್ನಡ ಸಂಘ ಇದಾರಲ್ಲ, ಅವ್ರ ಕಡೆಯಿಂದ, ಅಂದ್ರೆ ಅವ್ರ ಕಡೆಯಲ್ಲಿ ಒಬ್ರು ತಗೊಂಡು ಇನಿಷಿಯೇಟಿವ್, ಅವರು ಇದು ಕಾಂತಾರ ಮೂವಿನ ಇಲ್ಲಿ ಬರಕ್ ಮಾಡಿದ್ದಾರೆ. ಗ್ರ್ಯಾಂಡ್ ವೆಸ್ಟ್ ಕೆಸಿನೋಗೆ ಬಂದಿದ್ದೀವಿ. ಆ ಕಡೆ ಇರೋದು ಗ್ರ್ಯಾಂಡ್ ವೆಸ್ಟ್ ಹೋಟೆಲ್ ಅಂತ. ಸೊ ಆ ಕಡೆ ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ, ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಿರಾಗೋ ಎಲ್ಲರೂ ಫೋಟೋಸ್ ವಿಡಿಯೋಸ್ ಮಾಡ್ಕೊತಾ ಇರ್ತಾರೆ. ಇದೊಂಥರ ಏನಂತಾರೆ ವಿಸಿಟಿಂಗ್ ಪಾಯಿಂಟು ಆ್ಯಂಡ್ ಗೇಮಿಂಗಿಗೆ, ಆಮೇಲೆ ಕೆಸಿನೋ ಆಡೋರಿಗೆ ತುಂಬ ಏನಂತಾರೆ ಗೊತ್ತಿರೋಂಥ ಜಾಗ. ಸೊ ಬನ್ನಿ ಎಲ್ಲ ನೋಡೋಣ ಒಳಗಡೆ ಹೇಗಿದೆ ಅಂತ. ಲೆಟ್ಸ್ ಗೋ. ನೋಡ್ತಾ ಇದ್ದೀರಾ ಎಷ್ಟೊಂದು ಫೌಂಟೇನ್ ಇದೆ ಅಂತ. ಬಟ್ ತುಂಬ ಚೆನ್ನಾಗಿದೆ, ಮೇಂಟೈನ್, ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಬನ್ನಿ ಹೋಗೋಣ ಹೀಗೆ.
ಗೇಮಿಂಗು ಮತ್ತು ಡ್ರೆಸ್ಸಿಂಗು ಏರಿಯಾಸ್. ಸೊ ಇಲ್ಲಿ ಮಕ್ಕಳದು ಆಡೋಕ್ಕಿದೆ, ದೊಡ್ಡವರು ಆಡೋಕ್ಕಿದೆ. ಸೊ ಎಸ್, ಬನ್ನಿ ಈಗ ಥಿಯೇಟರ್ ಕಡೆಗೆ ಹೋಗೋಣ. Popcorn sponsored by. Popcorn sponsored by Mister. ಎಲ್ಲ ಹಲ ಮಾಡ್ಕೊಂಡು ಹೋಗ್ಬಿಡಿ. ಎಸ್. ಜೋರಾಗಿ ಕೇಳಿಸಲ್ಲ. ಎಸ್. ಹೌದೌದು, ಇದೆ ಇದೆ ಬಂತು ಇದೆ. ನಾವು ಆಗಿದ್ದೇ ಆಗಲ್ಲ. ಸ್ಟಾರ್ಟ್ ಆಗೋಯ್ತಾ? ಇಲ್ಲ. ಪಿಕ್ಚರ್ ನೋಡಾಯ್ತು, ಅದು ರಿವ್ಯೂನ ಆಮೇಲೆ ಕೊಡ್ತೀವಿ. ಸೊ ಸದ್ಯಕ್ಕೆ ಈಗ ನನ್ನ ಮಗನಿಗೆ ಆಟ ಆಡೋಕ್ಕೆ ಬಂದಿದ್ವಿ. ಬನ್ನಿ ಹೋಗಿ ಆಟ ಆಡೋಣ ಎಲ್ಲರೂ. ಸೊ ನಾವು ಮೂವಿ ಮುಗಿಸ್ಕೊಂಡು ಬಂದಿದ್ದು ಪ್ಲೇ ಏರಿಯಾಗೆ, ನಾನು ನನ್ನ ಮಗ ಆಟ ಆಡೋಕ್ಕೆ. ಸೊ ಫನ್ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ರಿಯಲಿ ಏನಂತಾರೆ, ಮೂವಿ ಬಗ್ಗೆ ರಿವ್ಯೂ ಕೊಡಲೇಬೇಕು. ರಿಷಬ್ ಶೆಟ್ಟಿ ಅವ್ರ ಎಫರ್ಟ್ ಮತ್ತು ಸಿನಿಮಾಟೋಗ್ರಫಿ, ಹಾಗೆ ಅವ್ರು ಕೊಟ್ಟಿರೋ ಡೆಡಿಕೇಶನ್ನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲೈಕ್ ಎಲ್ಲೂ ಮೂವಿಯಲ್ಲಿ ಯಾವುದು ಚೆನ್ನಾಗಿಲ್ಲ ಅನ್ನೋ ಹಾಗೆ ಇರಲಿಲ್ಲ. ಎಲ್ಲದೂ ಕೂಡ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋಕ್ಕಾಗುತ್ತೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್, ಎಲ್ಲರೂ ಹೋಗಿ ನೋಡಿ ಕಾಂತಾರ ಮೂವಿನ. ಆ್ಯಂಡ್ ಇಲ್ಲಿ ಕೇಪ್ ಟೌನಲ್ಲಿ ಸ್ಕ್ರೀನಿಂಗ್ ಮಾಡೋದಕ್ಕೆ ಮೇನ್ ಕಾರಣ ನಾನು ಆವಾಗಲೇ ಹೇಳಿದಾಗೆ ಕನ್ನಡ ಸಂಘದ ಕಡೆಯಿಂದ ಹರೀಶ್ ಹೆಬ್ಬಾರ್ ಅವರು. ಸೊ ಅವರೇ ಮೇನ್ ಇನಿಷಿಯೇಟಿವ್ ತೊಗೊಂಡು ಅವರೇ ಮಾಡೋದು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಒಳ್ಳೆ ಅಲ್ಟಿಮೇಟ್ ಮೂವಿನ ನಮಗೆ ನೋಡೋಕ್ಕಾಗಿದ್ದಕ್ಕೆ, ಎಸ್ಪೆಷಲಿ ಥಿಯೇಟರ್ ಎಫೆಕ್ಟ್ ಕೊಟ್ಟು. ಸೊ ಎಸ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಎಲ್ಲರೂ ಎಂಜಾಯ್ ಮಾಡಿದೆ ಅಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.